ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಲಾಗ್ ಅಂದರೆ ಇವತ್ತೊಂದು ರೆಸಿಪಿ ತೋರಿಸ್ತೀನಿ ನಿಮಗೆ. ಅದೇ ರೆಸಿಪಿ ಸಿಂಪಲ್ ಆಗಿದೆ. ಇಡ್ಲಿ ಉಪ್ಪಿಟ್ಟು. ಅದು ನೀನೇ ಇಡ್ಲಿ ಮಾಡಿದ್ದೆ ಸ್ವಲ್ಪ ಇದು, ಅದಕ್ಕೆ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಅದು ಉಪ್ಪಿಟ್ಟು ಮಾಡ್ತೀನಿ. ಬನ್ನಿರಿ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಇಡ್ಲಿ ಅದಾವು. ಇದನ್ನು ಹೇಗೆ ಉಪ್ಪಿಟ್ಟು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ. ಇವು ಇರ್ತಾವಲ್ಲ ಇಡ್ಲಿನ, ಇವನ್ನ ಈ ಟೈಪ್ ಮಾಡ್ಕೋಬೇಕು. ಹಿಂಗೆ ಸಣ್ಣಗೆ ಮಾಡ್ಕೋಬೇಕು. ಈ ಥರ ಕೈಲೇ ಮಾಡ್ಕೋಬೇಕು, ಅಂದರೆ ಸಣ್ಣ ಆಗ್ತೈತಿ. ಎಲ್ಲನೂ ಈ ಥರನ ಮಾಡ್ಕೊಳ್ಳೋಣಂತೆ. ಇವಾಗ ಒಗ್ಗರಣೆ ಹಾಕ್ತೀನಿ ನೋಡಿರಿ. ಝಟ್ಪಟ್ ಒಗ್ಗರಣೆ ಆಗುತ್ತಿದ್ದು. ಇಲ್ಲಿ ಹೇಳಿದ್ನೆಲ್ಲ ಆಗಲಿ, ಎಳ್ಳು ಹೆಚ್ಕೊಂಡಿನಿ, ಮತ್ತು ಕರಿಬೇವು, ಮತ್ತು ಒಂದಷ್ಟೇ ಹಸಿಮೆಣಸಿನ್ಕಾಯಿ. ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಟೇನೆ, ಸ್ವಲ್ಪ ಅದನ್ನು ಹಾಕ್ಕೋತೀನಿ. ಇಲ್ಲಿ ಕಡಾಯಿ ಇಟ್ಟೀನಿ, ಬರೀ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದಿದೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ನಾವು ಹೆಂಗೆ ಅವಲಕ್ಕಿ ಒಗ್ಗರಣೆ ಹಾಕ್ತೀವಲ್ಲ ಹಾಗೆ ಸೇಮ್ ಇದು. ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೈತಲ್ಲ ಅಚ್ಚ ಖಾರ, ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ. ಅದನ್ನು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಅಂದರೆ ಎಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು. ಸಾಕಪ್ಪ ಇಷ್ಟು. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ನೋಡಿ, ನಾನಂತೂ ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ತೀನಿ ಜಾಸ್ತಿ. ಎಲ್ಲದಕ್ಕೂ ಸಕ್ಕರೆ ಹಾಕ್ತೀನಿ ಅಥವಾ ಬೆಲ್ಲ ಹಾಕ್ತೀನಿ. ಪಲ್ಯಕ್ಕಾಯಿತು, ಸಾರಿಗಾಯಿತು, ನಮ್ಮ ಕಡೆ ಅಂತಾರೆ ಸಕ್ಕರೆ ಹಾಕಿದ್ದು ಊಟ ಮಾಡ್ತಾರೆ. ಒಬ್ಬೊಬ್ಬರು ಹಾಕೋಂಗಿಲ್ಲ, ಒಬ್ಬೊಬ್ಬರಿಗೆ ಇಷ್ಟ ಆಗೋಂಗಿಲ್ಲ. ಅಂಥವ್ರು ಹಾಕಬೇಡಿ, ಇಷ್ಟ ಆಗ್ಲಾರ್ದವರು ಸ್ಕಿಪ್ ಮಾಡಿ. ನಾನಂತರ ಹಾಕ್ತೀನಿ. ಇದರಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಡೋಣ. ಇದನ್ನೆಲ್ಲ ಹಾಕಿ ಕೈ ಆಡಿಸ್ಬಿಡೋಣ. ಈ ಥರ ಎಲ್ಲನೂ ಕೈ ಆಡಿಸ್ಕೊಂಡೀನಿ. ಈ ಥರ ಆಗುತ್ತೆ ನೋಡಿರಿ. ಇದಕ್ಕೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಕೈ ಆಡಿಸ್ಬಿಡೋಣ. ನೋಡಿರಿ, ನಮ್ದು ಇಡ್ಲಿ ಉಪ್ಪಿಟ್ಟು ರೆಡಿ ಆಯಿತು. ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಇಡ್ಲಿ ವೇಸ್ಟ್ ಆಗ್ಬಾರ್ದು ಅಂತ ಮಾಡಿದೆ. ಯಾರು ಅನ್ನ ಕೆಡಿಸ್ಬಾರ್ದಲ್ವಾ, ಅದಕ್ಕೆ ಇಡ್ಲಿ ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೋಡಿ, ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಹಾಕಿ. ಜೊತೆಗೆ ಇಲ್ಲಿ ಅವಲಕ್ಕಿನೂ ಮಾಡಿದ್ದೇನೆ, ಅದನ್ನು ತೋರಿಸಿದೆ ನಿಮಗೆ. ಟಿಫಿನ್ ಮಾಡೋಣ. ನಾನು ಮಾಡಾಕ್ತಿಲ್ಲ, ನನ್ನ ಮಗ ಹಾಕ್ಕೊಟ್ಟೆ.